ಎಷ್ಟೊಂದು ಕಷ್ಟಪಟ್ಟು ಬಂದಿದ್ದೀವಿ. ಹಳ್ಳಿ ಸ್ಮೆಲ್ ಬರ್ತಿದೆ ಗೈಸ್, ಘಮ್ ಅಂತಿದೆ. ಅವ್ರು ಎಷ್ಟು ಬೇಗ ಬೇಗ ಹೊಟ್ಟೋಗ್ತಾರೆ ನೋಡು. ನೋಡಿ ನೋಡಿ ಹೆಂಗ್ ಬಂದ್ಬಿಟ್ವಿ ನಾವು ಮೇಲೆ. ನಿದ್ದೆ ಇಲ್ಲ ಏನಿಲ್ಲ ಕಣ್ಣಿಗೆ. ಹಾಯ್ ನೈಟೇ ಹೊರಡ್ತಾ ಇದ್ದೀವಿ. ಸ್ಟಾಫ್ ಸಿಕ್ಕಿಲ್ಲ ಗೈಸ್, ಅದಕ್ಕೆ ಬಟ್ಟೆ ಕಟ್ಕೊಂಡಿದ್ದೀನಿ. ಪೆಟ್ರೋಲ್ ಹಾಕ್ಸ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಹೋಗೋದಕ್ಕೆ ಚೆನ್ನಾಗಿರುತ್ತೆ. ಬೇಗ ಒಂದೇ ಸಲ ರೆಡಿ ಆಗಿಬಿಟ್ಟು ಹೋದರೆ ಚೆನ್ನಾಗಿರುತ್ತೆ. ಒಂದೇ ಸಲ ಗೈಸ್ ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ಬಂದಿದ್ದೀವಿ. ಗೈಸ್ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಟ್ಟಿದ್ದೀವಿ. ಇವಾಗ ಸುಮ್ಮನೆ ಒಂದು ಏನಂತಾರೆ ಪಿಕ್ನಿಕ್ ಥರ ಒಂದು ಕಡೆ ಹೋಗ್ತಾ ಇದ್ದೀವಿ, ಹೊರಗಡೆ ಔಟ್ಸೈಡ್ ಹೋಗೋಣ ಅಂತ. ನೈಟೇ ಹೊರಡ್ತಾ ಇದ್ದೀವಿ. ಇನ್ನೊಂದು ಸ್ವಲ್ಪ ಹೊತ್ತು ಫುಲ್ ಚಾರ್ಜರ್ ಬ್ಯಾಟ್ರಿ ಎಲ್ಲ ಫುಲ್ ಮಾಡಿಕೊಂಡು, ಮೊಬೈಲ್ ಎಲ್ಲ ಫುಲ್ ಚಾರ್ಜರ್ ಮಾಡಿಕೊಂಡು ಮನೆಯಿಂದ ರೆಡಿ ಆಗಿಬಿಟ್ಟು ಹೋಗೋಣ ಅಂದ್ಕೊಂಡಿದ್ದೀವಿ. ಇವಾಗ ತಾನೇ ಪೆಟ್ರೋಲ್ ಹಾಕ್ಸ್ಕೊಂಡ್ಬಂದು ಫುಲ್ ಟ್ಯಾಂಕ್ ಒಂದು 2 o'clock ಒಂದು ಹೊರಡೋಣ ಅಂದ್ಕೊಂಡಿದ್ದೀವಿ. ಎಲ್ಲಿ ಹೋಗ್ತೀವಂತ ನಿಮಗೆ ಡೆಸ್ಟಿನೇಷನ್ ಹೋದ್ಮೇಲೆ ತೋರಿಸ್ತೀನಿ. ಅದನ್ನೇ ಹೇಳ್ತೀನಿ. ಅರ್ಜುನ್ ಅದು ಎಲ್ಲನೂ ಹೋಗೋದು ಅಂಬಾಜಿ. ಅದು ಹೆಸರು ನಾನು ಇದೇ ಮೊದಲು ಕೇಳ್ತಾ ಇರೋದು. ಅಂಬಾಜಿ ದುರ್ಗ ಅಂತ. ಆ ಪ್ಲೇಸ್ ತುಂಬ ಚೆನ್ನಾಗಿದೆಯಂತೆ. ಮಾರ್ನಿಂಗ್ ಟೈಮ್ ಸನ್ರೈಸ್ ಆಗೋದು ಅದನ್ನೆಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂಥರ ಸ್ವರ್ಗ ನೋಡ್ದಂಗೆ ಅನ್ಸುತ್ತೆ. ನಾನು ಒಂದಷ್ಟು ರೀಲ್ಸಲ್ಲಿ ನೋಡ್ತಾ ಇದ್ದೆ, ಸೊ ಅದನ್ನು ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಐ ಆಮ್ ಸೋ ಎಕ್ಸೈಟೆಡ್. ನೀನು ಅರ್ಜುನ್ ಎಕ್ಸೈಟೆಡ್ ಆಗಿದೆಯಾ? ಫುಲ್ ಎಕ್ಸೈಟೆಡ್ ಆಗಿದ್ದೀವಿ. ಸೊ ಲೆಟ್ಸ್ ಗೋ. ಫುಲ್ ಟ್ಯಾಂಕ್ ಬೇರೆ ಆಗಿದೆ, ಹೋಗಿ ಬರೋದಕ್ಕೆ ಆಗುತ್ತೆ. ಯಾರ್ಯಾರು ಹೋಗ್ತಿದ್ದೀವಿ ಗೊತ್ತಾ? ಬೈಕಲ್ಲಿ 3 ಜನ ಹೋಗ್ಬೋದು ಮನೆ ಹತ್ರ. ಬಟ್ ಔಟ್ಸೈಡ್ ಸಿಟಿಗೆ ಹೋಗ್ಬೇಕಂದ್ರೆ ಇಲ್ಲೇ ಹೋಗೋಕ್ಕಾಗೋದು. ಸೊ ಅದಕ್ಕೆ ನಾನು ನನ್ನ ತಮ್ಮ ಇಬ್ಬರೂ ಹೋಗ್ತಾ ಇದ್ದೀವಿ ನೈಟ್ ಔಟ್ಗೆ. ಎಸ್ಪೆಷಲಿ ಇದು ನೈಟ್ ಔಟ್ ಅಂತಲೇ ಹೇಳ್ಬೋದು. ಯಾರ್ಯಾರು ನೀವು ಅಂದರೆ ಫ್ರೆಂಡ್ಸ್ ಜೊತೆ ಹೋಗಿರ್ತೀರಾ? ಸೊ ತಮ್ಮನ ಜೊತೆ ಹೋಗ್ತಾ ಇದ್ದೀನಿ ನಾನು. ಸೊ ಐ ಆಮ್ ಸೋ ಎಕ್ಸೈಟೆಡ್ ಹೌ ಇಟ್ ವಿಲ್ ಬಿ ಲೈಕ್ ದ್ಯಾಟ್. ಗೈಸ್ ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ದಾರೆ. ಮೊಬೈಲ್ ಚಾರ್ಜ್ಗೆ ಹಾಕೋಣ. ಎಷ್ಟು ಪರ್ಸೆಂಟ್ ಇದೆ? ಇಲ್ಲ 64% ಇದೆ ಗೈಸ್. ಹಾಕೊಳ್ಳೋಣ. ಗೈಸ್ ಟೋಲ್ ಹತ್ರ ಬಂದಿದ್ದೀವಿ. ಇವಾಗ ಟೋಲ್ ಕಟ್ಬಿಟ್ಟು ಮುಂದೆ ಹೋಗ್ಬೇಕು. ಇವಾಗ ಇನ್ನೆಷ್ಟು ಕಿಲೋಮೀಟ್ರ್ ಇದೆ ಅರ್ಜುನ? ಇನ್ನು 54 ಕಿಲೋಮೀಟ್ರ್ ಇದೆ. 54 ಕಿಲೋಮೀಟ್ರ್ ಮುಂದೆ ಹೋದ್ವಿ ಅಂದರೆ ನಮ್ಮ ಡೆಸ್ಟಿನೇಷನ್ ರೀಚ್ ಆಗ್ತೀವಿ. ತುಂಬ ಕೋಲ್ಡ್ ಇದೆ, ಅದಕ್ಕೆ ಫುಲ್ ಕವರ್ ಆಗಿಬಿಟ್ಟಿದ್ದೀನಿ. ಒಳಗಡೆ ಜರ್ಕಿಂದು ಮೇಲೆ ಕ್ಯಾಪ್ ಕಲತೆಲ್ಲ ಹಾಕ್ಕೊಂಡು ಹೆಲ್ಮೆಟ್ ಹಾಕ್ಕೊಂಡು ಸುಮ್ಮನೆ ಕುತ್ಕೊಂಡ್ಬಿಟ್ಟಿದ್ದೀನಿ. ಫುಲ್ಲು ಚಳಿ. ಆಲ್ರೆಡಿ ಅರ್ಧ ದಾರೀಲಿ ಮಳೆ ಬಂತು ಜೋರಾಗಿ. ಆದ್ರೂ ಹೆಂಗೋ ಬಂದಿದ್ದೀವಿ ಮುಂದೆ. ಇನ್ನೂ ಸ್ವಲ್ಪ ಹಂಗೆ ಹೋಗ್ಬೇಕು. ಸ್ವಲ್ಪ ಲೈಟಾಗಿ ಬಂದರೆ ಸಾಕು, ಮಳೆ ಜಾಸ್ತಿ ಬರಬಾರ್ದು. ಹೋಗೋಣ. ಹಾಯ್ ಮಾಡ್ಬಿಡು ಅರ್ಜುನ್. ಹಾಯ್. ಹಳ್ಳಿ ಸ್ಮೆಲ್ ಬರ್ತಿದೆ ಗೈಸ್, ಘಮ್ ಅಂತಿದೆ. ಗಡಗಡ ಅಂತಿದೆ. ಚಳಿ ಫುಲ್ಲು. ನೋಡಿ ಕಲ್ಲೆಲ್ಲ ಇದೆ, ಅಲ್ಲಿ ಕಲ್ಲೆಲ್ಲ ಇದೆ. ಅಲ್ಲಿ ಕುತ್ಕೊಳ್ಳೋಣ ಅಂತ. ಕುತ್ಕೊಳ್ಳೋಣ. ಅವು ಗಿವು ಏನು ಇಲ್ಲ ತಾನೆ. ಅಬ್ಬಾ ಹಳ್ಳಿಯವ್ರು ಬಂದು ಕುತ್ಕೋತಾರ. ನಿದ್ದೆ ಇಲ್ಲ ಏನಿಲ್ಲ ಕಣ್ಣಿಗೆ. ನಿನ್ನೆ ನೈಟ್ ನಿದ್ದೆ ಮಾಡಿದ್ದು. ವಿಡಿಯೋ ಹಿಡಿದಿದ್ಯಾ?
ನಿನ್ನೆ ನೈಟ್ ನಿದ್ದೆ ಮಾಡಿದ್ದು, ಮನೆಗೆ ಹೋಗ್ಬಿಟ್ಟು ಇವಾಗ ಇದು ಮುಗಿಸ್ಕೊಂಡು ಮನೆಗೆ ಹೋಗಿ ನಿದ್ದೆ ಮಾಡ್ತೀವಿ. ಹಾಂ ಅಯ್ಯಪ್ಪ, ನನಗಂತೂ ಕಣ್ಣಲ್ಲೇ ನಿದ್ದೆ ಐತೆ. ಕಣ್ಣೆಲ್ಲ ನೋಡಿ ರೆಡ್ಗಾಗ್ಬಿಟ್ಟಿದೆ. ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವರು ಕೂಡ ಟ್ರಿಪ್ಪಿಗೆ ಬಂದಿದ್ದಾರೆ ನೋಡಿ. ಅವರು ಹೋಗ್ತಾ ಇದ್ದಾರೆ ಇವಾಗ. ಎಷ್ಟೊಂದು ಜನ ನಿದ್ದೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸಿಂಗಲ್ ಲೇಡಿ ಇಷ್ಟೊತ್ತಲ್ಲಿ ಒಬ್ಬರು ಹೆಂಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ, ಕಾಣಿಸ್ತಾ ಇದೆಯಾ? ಟೀ ಕುಡಿತಾರೆ. ಟೀ ಕುಡಿತೀನಿ. ಗೈಸ್ ಬೆಳಗ್ಗೆ ಆಗಿದೆ. ಇವಾಗ ಟೀ ಕುಡಿತಾ ಇದ್ದೀವಿ ಗೈಸ್. ನೋಡಿ ಎಷ್ಟು ಬೆಳಕು ಬಂದಿದೆ ಅಂತ. ಇವಾಗ ನಾವು ಟೀ ಕುಡಿತಾ ಇದ್ದೀವಿ. ಗೈಸ್ ಬೆಳಗ್ಗೆ ಆಗಿದೆ. ಇವಾಗ ಟೀ ಕುಡಿತಾ ಇದ್ದೀವಿ ಗೈಸ್. ನೋಡಿ ಎಷ್ಟು ಬೆಳಕು ಬಂದಿದೆ ಅಂತ. ಇವಾಗ ನಾವು ಟೀ ಕುಡಿತಾ ಇದ್ದೀವಿ. ಗೈಸ್ ವ್ಯೂ ನೋಡಿ ಗೈಸ್ ಹೆಂಗಿದೆ. ಸಖತ್ ವ್ಯೂ ಬಂತು. ವ್ಯೂ ನೋಡಿ ಗೈಸ್ ಸಖತ್ ಕಾಣಿಸ್ತಾ ಇದೆ. ಕಾಣಿಸ್ತಿದೆ ಮೋಡ. ಗೈಸ್ ಬಿಸಿ ಟೀ ಕುಡಿದ್ವಿ. ಸಕ್ಕತ್ತಾಗಿತ್ತು ಬಿಸಿ ಟೀ. ಇನ್ನೇನು ಒಂದು 10 ಕಿಲೋಮೀಟರ್ಸ್ ಕೂತಾಯಿದ್ವಿ ಗೈಸ್. ಒಂದು 2 ಚಟ್ನಿ ತಗೊಂಡು ನೋಡಿ. ಹೋಗೋದು ಓಡು. ಏನೋ ಹಾಕ್ಬಿಟ್ಟಿದ್ದಾರೆ ಇಲ್ಲಿ. ಟೊಮಟೊ ಬೆಳೆದವ್ರೆ ಇಲ್ಲಿ ಎಲ್ಲ. ನಾವು ಇವಾಗ ಅಲ್ಲಿ ಹೋಗ್ತಾ ಇದ್ದೀವಿ. ಒಳಗಡೆ ಹೋಗಿ ಆ ಗುಡ್ಡದೊಳಗಡೆ ಗುಡ್ಡದ ಮೇಲೆ ಸಿಕ್ಕಿದೆ ಅವ್ರಿಗೆ. ಗುಡ್ಡದ ಮೇಲೆ ಮನೆಗಳಿಲ್ಲಿರೋರೆಲ್ಲ ಪುಣ್ಯವಂತರು. ಇಲ್ಲೇ ಸ್ಕೂಲು. ಎಂಥ ವ್ಯೂ ನೋಡ್ತಾರೆ ಇಲ್ಲಿರೋ ಜನ ಎಲ್ಲ. ಅವರು ನಮ್ಮಿಂದನೇ ಬರ್ತಾರಲ್ಲ. ಅವ್ರು ಆ ಕಡೆ ನಿಲ್ಸ್ಕೊಂಡು ಇಲ್ಲಿರೋರೆಲ್ಲ ಏನೂ ಇಲ್ಲ. ಅರ್ಜುನ ಸುಮ್ಮನೆ ಅವರು ಎದ್ದೇಳ್ತಾರೆ, ಮಲ್ಕೋತಾರೆ, ನಿದ್ದೆ ಮಾಡ್ತಾರೆ ಅಷ್ಟೇ. ಅಭ್ಯಾಸ ನೋಡಿ ಬೇಜಾರಾಗ್ತದೆ. ಹತ್ರದಲ್ಲೇ ಗುಡ್ಡ ನೋಡು ಹೆಂಗೈತೆ. ಹತ್ತತ್ರ ಗುಡ್ಡ ಹತ್ರ ಬಂದ್ವಿ ಗೈಸ್. ಇವಾಗ ನಾವು ಅಲ್ಲಿ ನೋಡಿ ಏನು ಸಕ್ಕದ. ಅಲ್ಲಿ ತನಕ ಹೋಗೋಕ್ಕಾಗುತ್ತಾ ನಾವು? ಅಲ್ಲಿ ತನಕ ಹೋಗೋಕ್ಕಾಗುತ್ತಾ? ಹೆಂಗೆ ಕೊಡ್ತಾರೆ? ಬರ್ತಾವ್ರ ಅಲ್ಲಿ ನೋಡಿ ಗೈಸ್. ವ್ಯೂ ನೋಡಿ ಸಖತ್ತು. ವಾವ್, ಏನು ಸಖತ್ತ ಕಾಣಿಸ್ತಿದೆ ಅಂದರೆ ಪ್ರಕೃತಿ ಮಡಿಲಲ್ಲಿ ಇಲ್ಲೇ ಇರೋರು ತುಂಬ ಪುಣ್ಯ ಮಾಡಿದ್ದಾರೆ ಗೈಸ್. ಅಷ್ಟು
ಅಂಬಾಜಿ ದುರ್ಗಾ ಫಾಲ್ಟ್ ಫಾಲ್ಟ್ ಅಂಬಾಜಿ ದುರ್ಗ ಗೈಸ್. ಇಲ್ಲೇ ಮನೆಗಳು ಎಲ್ಲ ಕಟ್ಕೊಂಡಿದ್ದಾರೆ. ಮೇ ಬಿ ಏನು ಚಿರತೆ, ಹುಲಿ, ಸಿಂಹ, ಆನೆ, ಕರಡಿ ಅದು ಇದು ಇಲ್ಲ ಅನ್ಸುತ್ತೆ ಗೈಸ್. ಬರೀ ಎಲ್ಲೋ ಒಂದು ಕಡೆ ಗುಡ್ಡ ಇರೋವಂಥದ್ದು ಇದು ಜಾಗ. ನೋಡಿ ಹೆಂಗಿದೆ ಪ್ಲೇಸ್ ಅಂತ. ನೋಡಿ ಹೆಂಗ್ ಬಂದ್ಬಿಟ್ವಿ ನಾವು ಮೇಲೆ. ಇದೆ ರೋಡ್. ನೋಡಿ ಇಲ್ಲಿ ಹೆಂಗೋ ಐತೆ. ಕಳ್ಕೊಂಬ ಅಲ್ಲಿರೋದು ಅಲ್ಲೇನು ಜಾಗನೇ ಇಲ್ಲ. ಐತೆ ಇಲ್ವೋ ಹೆಂಗಿದೆ ಅವ್ರಿಗೆ ಗೊತ್ತಾಗಿಲ್ಲ ಅನ್ಸುತ್ತೆ ಬರೋದು. ಭಯನ ಪಡ್ತೀನಿ. ಯಾರು ಬರಲಿ ರೋಡ್ ಐತೆ ಅಂತ ಗೊತ್ತಾಗಿಲ್ಲ. ಹೇಳಿಲ್ಲ ನಾನೇ. ಹೆಂಗಿದೆ ನೋಡಿ ಇನ್ನೂ ಅಷ್ಟು ದೂರ ಹೋಗ್ಬೇಕು ನಾವು. ಫುಲ್ ಹಿಂಗಿದೆ ಗೈಸ್ ಇದು ರೋಡು. ಅಪ್ಪಿದೆ. ನಂಗೆ ಮಾತಾಡೋಕ್ಕಾಗ್ತಿಲ್ಲ, ಹಂಗಾದ್ರೂ ಮಾತಾಡ್ತಿದ್ದೀನಿ. ಫುಲ್ ಅಪ್ಪಿದೆ, ನಡ್ಕೊಂಡು ಹೋಗ್ತಾಯಿದ್ದೀನಿ. ಒಂದು 6 ಏಪ್ಪ ಒಂದು 6 ಜನ ಬಂದರು. ಮುಂದೆ ಅಷ್ಟು ಬೇಗ ಹೊರ್ಟೋಗಿದ್ದಾರೆ. ಹ್ಞೂ ಇದರಲ್ಲೂ ಇಲ್ಲ. ಅವು ಆ ಕಡೆ ಈ ಕಡೆ ನೋಡ್ಕೊಂಡು ಹೋಗಿ ಪಾಪು. ರಾತ್ರಿ ಎಲ್ಲ ನಿದ್ದೆ ಇಲ್ಲ ಗೈಸ್. ಎಷ್ಟೊಂದು ಕಷ್ಟಪಟ್ಟು ಬಂದಿದ್ದೀವಿ. ನಿದ್ದೆ ಇಲ್ದಿರ ಇದು ಮೋಡ ನೋಡಕ್ ಬಂದಿರೋದು. ರೋಡ್ ನೋಡಿ ಹೆಂಗಿದೆ ಅಪ್ಪ. ಅದಂದೆ ಗಾಡಿ ಎತ್ಕೊಂಡ್ ಬರ್ಬೋದಿತ್ತ, ಅಲ್ಲಿ ಆಗ್ತಿರ್ಲಿಲ್ಲಲ್ಲ. ಇಲ್ಲೂ ಸ್ವಲ್ಪ ಏನೋ ಆಗಿರೋದು. ನಾನು ಬೇರೆ ಚಳಿಗೆ ಸಾಕೊಂಡಿದ್ದೆ. ಜಾರ್ತಾ ಇದೆ, ಇವಾಗ ನಡೆಯೋಕ್ಕಾಗ್ತಿಲ್ಲ. ಸಕ್ಕತ್ತಿದೆ ವ್ಯೂ. ಬಿಸಿಲು ಬಂದ್ಬಿಟ್ರೆ ಎಲ್ಲ ಹೊಟ್ಟೋಗುತ್ತೆ. ಅವ್ರು ಎಷ್ಟು ಬೇಗ ಹೊಟ್ಟೋಗ್ತಾರೆ ನೋಡು. ಇಷ್ಟೊತ್ತು ಫೋಟೋಶೂಟ್ ಮಾಡಿದ್ವಿ, ಸೊ ಅದಕ್ಕೆ ಇಯರಿಂಗ್ಸ್ ಚೇಂಜ್ ಮಾಡಿದ್ದೀನಿ. ಇವಾಗ ನಾವು ಸ್ವಲ್ಪ ಮುಂದಕ್ಕೆ ಹೋಗೋಣ. ಹಾಂ, ಸ್ವಲ್ಪ ಮುಂದೆ ಹೋಗ್ಬೇಕು ಇವಾಗ. ಅಲ್ಲಿನ್ನೂ ಮೋಡ ಇದೆ ಗಾಸ. ಯಾವ ಗುಡ್ಡದಲ್ಲೂ ಇಲ್ಲ ನೋಡಿ, ಯಾವ ಗುಡ್ಡದಲ್ಲೂ. ಆ ತುದಿಯಲ್ಲಿ ಮಾತ್ರ ಇದೆ. ಸೊ ಅದರಲ್ಲಿ ಏನು ಸ್ಪೆಷಲ್ ಅಂತ ಗೊತ್ತಿಲ್ಲ ನೋಡಿ. ಇನ್ನೂ ಅಲ್ಲೇ ಇದೆ, ಕಾಣಿಸ್ತಿದ್ಯಾ? ವಿಡಿಯೋದಲ್ಲಿ ಅಷ್ಟು ಕ್ಲಾರಿಟಿ ಇಲ್ಲ ಅನ್ಸುತ್ತೆ. ಹಾಂ, ಕಾಣಿಸ್ತಿದೆ ನೋಡಿ. ಟೈಮ್ ಗೈಸ್, ನಾವು ಬೆಟ್ಟ ಎಲ್ಲ ಹತ್ತಾ ಇರೋದಲ್ಲ ಅರ್ಜುನ್. ಯಾವತ್ತೂ ಕೂಡ ಟ್ರೆಕ್ಕಿಂಗ್ ಹೋಗಿಲ್ಲ, ಇದೇ ಫಸ್ಟ್ ಟೈಮ್. ಅದು ನಿದ್ದೆ ಇಲ್ದಿರ ಹೊರಗಡೆ ಔಟ್ಸೈಡ್ ಬಂದು ನೈಟ್ ಔಟ್ ಬಂದು ಟ್ರೆಕ್ಕಿಂಗ್ ಹೋಗ್ತಾ ಇರೋದು. ಇಲ್ಲಿ ಹೆವಿ ಇರೋ ಬ್ಯಾಗ್ ನನ್ನ ತಮ್ಮ ಹಾಕ್ಕೊಂಡಿದ್ದಾನೆ, ನಾನು ಅವನ ಬ್ಯಾಗ್ ಹಾಕ್ಕೊಂಡಿದ್ದೀನಿ. ಅಲ್ಲಿ ನೋಡಿ ಕಾಣಿಸಿದ್ಯಾ? ಆ ತುದಿಲೇ ಅವಾಗಿಂದನೂ ಮೋಡ ಇದೆ, ಅವಾಗಿಂದನೂ ಇದೆ. ಎಷ್ಟೊತ್ತಾಯ್ತು ಇವಾಗ? 6:50 ಏನೋ ಆಗಿದೆ. 6:50 ಏನೋ ಆಗಿರೋದು ಅಷ್ಟೇ. ಅವಾಗ ಒಂದು 6 ಜನ ಬಂದ್ರಲ್ಲ, ಅವರೆಲ್ಲ ಆಲ್ರೆಡಿ ನಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಗಣವ ಅದು ಮೇಲೆ ಹತ್ಬೇಕಂತ ಅವ್ರು ಬಂದಿರೋದು ವಾಪಸ್ಸು. ನೋಡಿ ಅಲ್ಲೊಂದಷ್ಟು ಜನ ಹೋಗ್ತಾ ಇದ್ದಾರೆ. ಬೇಡವಾ? ಅವ್ರು ಹಂಗೆ ವಾಪಸ್ ಬಂದ್ಬಿಟ್ರೆ ನಂಗೆ ಭಯನೇ ಆಗುತ್ತೆ. ಹೋಗೋದ ಬೇಡವಾ ಅಂತ ಅನ್ಸ್ಬಿಡುತ್ತೆ. ಹತ್ಕೊಂಡು ಹೋಗ್ಬಿಡಬೇಕು. ಹೆಂಗಿಂದ ರೂಟ್ ಇಲ್ಲ. ನದಿ ಇದೆ ನೋಡು, ನೀರು ಥರ, ಕೊಳ ಥರ ಇದೆ. ಒಂದು ಸ್ವಲ್ಪ ಇಲ್ಲೊಂದು ಏನಾದರೂ ಶಾರ್ಟ್ ಮಾಡ್ಕೊಳ್ಳೋಣ ಅಂತ. ಚೆನ್ನಾಗಿದೆ ಅಲ್ಲ? ಓ ಕಿರ್ಚ್ಬೇಕು ಅನಿಸ್ತಿದ್ದೆ ನಂಗಂತೂ.
ಅಲ್ಲಿ ನೋಡಿ ಇನ್ನು ಇವಾಗ ಸೂರ್ಯ ಬರ್ತಾ ಇದ್ದಾನೆ, ಮೋಡ ಫುಲ್ಲು. ಸನ್ರೈಸ್ ಆಗ್ತಿದೆ ಗಾಯ್ಸ್ ಅಲ್ಲಿ. ಅನ್ಫಾರ್ಚುನೇಟ್ಲಿ ನಮ್ಗೆ ಅಲ್ಲಿ ಹೋಗೋಕೆ ಆಗ್ತಾ ಇಲ್ಲ, ತುಂಬ ದೂರ ಇದೆ ಇಲ್ಲಿಂದ. ನೋಡಿ ಇಲ್ಲಿಂದ ನಡ್ಕೊಂಡು ಇನ್ನೂ ಅಲ್ಲಿ ಹೋಗಿ ಇನ್ನೂ ಅಷ್ಟು ದೂರ ಅಲ್ಲಿ ತನಕ ಹೋಗಬೇಕು, ತುಂಬ ಕಷ್ಟ ಅನಿಸುತ್ತೆ. ಸೊ ಇಲ್ಲೇ ಸ್ಟಾಪ್ ಮಾಡ್ತೀವಿ ನಾವು. ಇಲ್ಲಿ ನೋಡಿ ಕೊಳ ಎಲ್ಲ, ನದಿ ಎಲ್ಲ ಇದೆ, ಚೆನ್ನಾಗಿದೆ ಒಂಥರ ಪ್ಲೇಸು. ಸೊ ಇಲ್ಲೇ ಒಂದಷ್ಟು ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ. ಗೈಸ್ ನಾವಿವಾಗ ಅಂಬಾಜಿ ದುರ್ಗ ಹೋಗಿದ್ವಿ, ಎಷ್ಟೊತ್ತು ವೀಡಿಯೋ ಮಾಡಿದ್ನಲ್ಲ. ನಾವಿವತ್ತು ಗೈಸ್ ಅಂಬಾಜಿ ದುರ್ಗ ಮುಗಿಸ್ಕೊಂಡು ಇವಾಗ ನಾವು ಚಿಂತಾಮಣಿಯಿಂದ ಕೈವಾರ ಹತ್ರ ಹೋಗೋಣ ಅಂದ್ಕೊಂಡಿದ್ದೀವಿ. ಸೊ ಕೈವಾರಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ವಿಡಿಯೋ ಮಾಡಿಕೊಂಡು ಬ್ಲಾಗ್ ಮಾಡಿಕೊಂಡು ಕೈವಾರ ನೋಡಿಕೊಂಡು ಕೈವಾರ ದೇವಸ್ಥಾನಕ್ಕೆ ಹೋಗಿ ಹಾಗೆ ಬರೋಣ ಅಂದ್ಕೊಂಡಿದ್ವಿ. ಟೈಮ್ ಎಷ್ಟಾಗಿದೆ ಅಂದರೆ 8:04 ಆಗಿದೆ, 8 o'clock ಆಗಿದೆ ಮಾರ್ನಿಂಗ್. ಇನ್ನೂ ಟೈಮ್ ಇದೆ, ಇನ್ನೂ ಇವಾಗ ಮಾರ್ನಿಂಗ್ ಆಗಿರೋದು. ಸೊ ಹೋಗೋಣ. ಇವಾಗ ಎಲ್ಲಿದ್ದೀವಂದರೆ ಕಡಪ ತಾನೇ ಪಾಪ, ಕಡಪ ಇಲ್ಲಿ ಮೇಲೆ ಕಾಣ್ತೈತೆ ನೋಡು, ಕಡಪನಾ ಕೊಡಿಲಿ. ಗೈಸ್ ನಾವು ಇವಾಗ ಎಲ್ಲಿದ್ದೀವಂದ್ರೆ ತೋರ್ಸೋದು ಹೊಸಕೋಟೆ ಚಿಂತಾಮಣಿ ಕಡಪ ರೂಟಲ್ಲಿ ಇದ್ದೀವಿ ಗೈಸ್. ನಾವು ಇವಾಗ ಗಾಡಿ ಓಡಿಸಿದ್ರೆ ನೈಟೆಲ್ಲ ನಿದ್ದೆ ಇರಲಿಲ್ಲಲ್ಲ. ಒಂದು ನಿಮಿಷ, ಈ ಹೆಲ್ಮೆಟ್ ತೆಗಿಯೋಕ್ಕೆ ಆಗ್ತೀರಾ? ನೈಟೆಲ್ಲ ನಿದ್ದೆ ಇರಲಿಲ್ಲ ಗೈಸ್. ನಿನ್ನೆ ನೈಟ್ ನಿದ್ದೆ ಮಾಡಿದ್ವಿ ನಾವು. ಸೊ ಏನಾಗಿದೆ ಅಂದರೆ ನೈಟೆಲ್ಲ ಗಾಡಿ ಓಡಿಸ್ಕೊಂಡು ಬಂದಿದ್ದೀವಿ. ಗಾಡಿ ಓಡಿಸ್ಕೊಂಡು ಬಂದುಬಿಟ್ಟು ಅಲ್ಲಿ ಹೋಗಿ ಕೂತ್ಕೊಳ್ಕೊಂಡು ಬಂದಿದ್ದೀವಿ. ನಿದ್ದೆ ಇಲ್ದಿರ ಕಾರಣ ಕಣ್ಣು ಸುತ್ತಾ ಇಲ್ಲ, ಕಣ್ಣು ಫುಲ್ಲು ನಮಗೆ ಬ್ಲ್ಯಾಕ್ ಆಗಿಬಿಟ್ಟಿದೆ, ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀವಿ. ಮತ್ತು ಕಾಲುಗಳೆಲ್ಲ ನೋವು ಬಂದಿದೆ. ಟ್ರೆಕ್ಕಿಂಗ್ ಹೋಗಿದ್ವಲ್ಲ, ಆ ಬೆಟ್ಟ ಹತ್ತಿ ನಮಗೆ ಕಾಲೆಲ್ಲ ಇಲ್ಲೆಲ್ಲ ನೋವು ಬಂದ್ಬಿಟ್ಟಿದೆ ಫುಲ್ಲು ಅಲ್ಲ ಅರ್ಜುನ್. ಸೊ ಇವಾಗ ಇನ್ನೊಂದು 40 ಕಿಲೋಮೀಟರ್ಸ್ ಇದೆ ಬೆಂಗಳೂರಿಗೆ ಹೋಗೋಕ್ಕೆ. 40 ಕಿಲೋಮೀಟರ್ಸ್ ರೀಚ್ ಆಯಿತು ಅಂದರೆ ಮನೆಗೆ ಹೋಗಿ ಫಸ್ಟು ರೆಸ್ಟ್ ಮಾಡ್ತೀವಿ, ನಾವು ನಿದ್ದೆ ಮಾಡ್ತೀವಿ. ಆಮೇಲೆ ಬೇಕಿದ್ದೆಲ್ಲ ವಿಡಿಯೋ ಎಲ್ಲ ಎಡಿಟ್ ಮಾಡಿ ಆಮೇಲೆ ಪೋಸ್ಟ್ ಮಾಡ್ತೀನಿ. ಓಕೆ, ಲೆಟ್ಸ್ ಗೋ. ಅರ್ಜುನ್ ಬಾ ಹೋಗೋಣ. ನಿದ್ದೆ ಬರ್ತಿದೆ ಗೈಸ್. ಲಾಸ್ಟ್ ಕ್ಲಿಪ್ ನೋಡ್ಕೊಳ್ಳಿ. ಉಪ್ಪರ್ಪೇಟೆ ಗ್ರಾಮಕ್ಕೆ ಸುಸ್ವಾಗತ. ಉಪ್ಪರ್ಪೇಟೆಗೆ ಬಂದಿರೋದು ನಾವು ಗೈಸ್. ಎಲ್ಲ ಜನಗಳು ಎದ್ಬಿಟ್ಟಿದ್ದಾರೆ ಇವಾಗ. ಎದ್ಬಿಟ್ಟು ಅವರು ದೈನಂದಿನ ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದಾರೆ.